ಹಾಯ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತೆಲ್ಲ ಹೊರಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾವು ಬಂದಿರೋದು ಗೌಡ್ಗೆರೆಯಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಬಸ್ ಇಳಿದು ದೇವಸ್ಥಾನಕ್ಕೆ ನಡ್ಕೊಂಡು ಬರ್ತಾಯಿದ್ದೋ. ಈಗ ನಾವು ದೇವಸ್ಥಾನ ಎಂಟ್ರಿ ಆಗಿದ್ದೀವಿ. ಎಂಟ್ರಿ ಆದ ತಕ್ಷಣ ಅಲ್ಲಿ ಬರೀ ಕಾಯಿಗಳೇ ಕಾಣಿಸುತ್ತೆ. ತುಂಬ ಜನ ಹರಕೆ ಹೊತ್ಕೊಂಡು ಕಾಯಿ ಕಟ್ಟಿರೋದನ್ನೇ ನಾವು ನೋಡ್ಬೋದು. ನಾವು ದೇವಸ್ಥಾನದೊಳಗಡೆ ಎಂಟ್ರಿ ಹೋಗಬೇಕು ಅಂದರೆ ಕ್ಯೂ ಇತ್ತು ತುಂಬ. ಆ ಸಾಲಲ್ಲಿ ನವಗ್ರಹ ದರ್ಶನ ಮಾಡಿಕೊಂಡು ಗಣಪತಿ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಹೋಗಿ ಅಮ್ಮನ ದರ್ಶನ ಮಾಡಿಕೊಂಡು ಆ ಕ್ಯೂಗೆ ಜಾಯ್ನ್ ಆದೋ. ಕ್ಯೂ ಏನೋ ತುಂಬ ಇತ್ತು. ಕ್ಯೂ ಇತ್ತಲ್ಲ ಅಂತ ನಾವು ಸೆಲ್ಫಿ ತೊಗೊತಾ ಇದ್ದೋ. ಏಕೆಂದರೆ ಅದಿನ್ನೂ ಮೂವ್ ಆಗ್ತಾ ಇರಲಿಲ್ಲ. ಅಲ್ಲಿ ಗಂಟ ನಾವು ಸೆಲ್ಫಿನಾರು ತೊಗೊಳ್ಳೋಣ ಅಂತ. ಅಷ್ಟರೊಳಗಡೆ ನಾನು ಹೊರಗೀತಿ ಮುನ್ಸ್ಕೊಂಡ್ಬಿಟ್ಟಿದ್ಲು. ನನ್ನನ್ನು ಬಿಟ್ಟು ನೀವು ಮಾತ್ರ ಫೋಟೋ ತೊಗೋತಾ ಇದ್ದೀರಾ ಅಂತ. ಸರಿ, ಅವಳಿಗೂ ಸಮಾಧಾನ ಮಾಡಿ ಸೆಲ್ಫಿ ತಗೋ ನೀನೇನು ತೆಗಿ ಸೆಲ್ಫಿನ, ಚೆನ್ನಾಗಿ ಬರುತ್ತೆ ಅಂತ ಅವಳ ಕೈಗೆ ಕೊಟ್ಟು. ಅವಳು ಹಂಗೂ ಇಸ್ಕೊತಾ ಇರಲಿಲ್ಲ. ಕೊನೆಗೂ ಅವಳ ಕೈಗೆ ಕೊಟ್ಟು ಹಾಗೆ ಕ್ಯೂ ಮುಂದೆ ಹೋಗ್ತಾಯಿತ್ತು. ಕೊನೆಗೂ ನಾವು ಸೆಲ್ಫಿ ತೊಗೊಂಡು ದೇವ್ರ ದರ್ಶನ ಮುಗಿಸಿ ಒಳಗಡೆ ದೇವ್ರ ದರ್ಶನಗೆ ಫೋಟೋ ಅಲೋ ಇರಲಿಲ್ಲ, ಅದರಿಂದ ಫೋಟೋ ತೆಗಿಯೋಕ್ಕಾಗಿಲ್ಲ. ಮತ್ತೆ ಆಚೆ ಬಂದಮೇಲೆ ಇಲ್ಲೊಂದು ಕಲ್ಲಿತ್ತು. ಈ ಕಲ್ಲಿಗೆ ಕಾಸು ಅಂಟಿಸಿದ್ರೆ ನಾವೇನಾದ್ರು ಅಂದ್ಕೊಂಡಿದ್ರೆ ಅದು ಆಗುತ್ತೆ ಅಂಟ್ಕೊಂಡ್ರೆ ಅಂತ ಅಂದರು. ಬಟ್ ನಾನು ಟ್ರೈ ಮಾಡೋಣ ಅಂತ ಹೋದೆ. ಕಲ್ಲು ಫುಲ್ ಡ್ರೈ ಇತ್ತು. ಡ್ರೈ ಇರೋದ್ರಿಂದ ಎಷ್ಟು ಅಂಟಿಸಿದ್ರು ಅಂಟುತ್ತಿರಲಿಲ್ಲ, ಕೆಳಗಡೆ ಬಿದ್ದೋಗ್ತಾಯಿತ್ತು. ಆದರೂ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ಅದು ನನಗೂ ಅಂಟಲಿಲ್ಲ. ಆಮೇಲೆ ಕೆಲವರು ಅಂದರು ಕೆಳಗೆ ಬಿದ್ದರೂ ಆಗುತ್ತೆ ಅಂತ ಅಂದರು. ಸ್ವಲ್ಪ ಜನ ಪ್ಲೇಸ್ ಅಲ್ಲಿ ಇಡೋಕ್ಕಾಗೋಂಗೆ ಅಡ್ಜಸ್ಟ್ ಮಾಡಿ ಇಡ್ತಾಯಿದ್ರು. ಬಟ್ ಅದು ಅಂಟ್ಕೊತಾ ಇರಲಿಲ್ಲ. ನಾನು ದೇವ್ರ ಹತ್ರ ಬೇಡ್ಕೊಂಡು ಅಂಟಿಸೋಣ ಅಂತ ಹೋದರೆ ಜಾಗನೇ ಬಿಡ್ತಾ ಇರಲಿಲ್ಲ. ಆದರೂ ಹೇಗೋ ಕಷ್ಟಪಟ್ಟು ಜಾಗ ಮಾಡ್ಕೊಂಡು ಅಲ್ಲಿ ಇಡೋಕ್ಕೆ ಅಂತ ಹೋದೆ, ಅಂಟಿಸೋಕ್ಕೆ ಅಂತ. ಬಟ್ ಅದು ಅಂಟ್ಕೊಳ್ಳೇ ಇಲ್ಲ. ನಾನು ಸ್ವಲ್ಪ ಟ್ರೈ ಮಾಡಿದೆ, ನೋಡೋಣ ಎಷ್ಟೊತ್ತಾದರೂ ಆಗುತ್ತೆ ಅಂಟ್ಕೊಳ್ಳುತ್ತೆ ಅಂತ. ಅದು ಫುಲ್ ಡ್ರೈ ಇತ್ತು. ಸ್ವಲ್ಪ ಆಯಿಲ್ ಹಂಗಿದ್ರು ಅಂಟ್ಕೋತಿತ್ತು. ಬಟ್ ಅಲ್ಲಿ ಫುಲ್ ಡ್ರೈ ಇತ್ತು. ಎಷ್ಟೇ ಮಾಡಿದ್ರು ಆಗಲ್ಲ. ಸರಿ, ಕೆಳಗೆ ಬಿತ್ತು. ಸರಿ, ಅದಾದಮೇಲೆ ನಾವೆಲ್ಲ ಮಂಗಳಾರತಿ ತಗೊಂಡು ತೀರ್ಥ ತಗೊಂಡು ಇಲ್ಲಿಂದ ನಾವು ಚಾಮುಂಡೇಶ್ವರಿ ಸ್ಟ್ಯಾಚು ಇದೆಯಲ್ಲ ಅದನ್ನು ನೋಡೋಣ ಅಂತ ಹೋಗ್ತಾಯಿದ್ದೋ. ಬಟ್ ಅಲ್ಲೂ ಅಷ್ಟೇ ತುಂಬ ಕಾಯಿಗಳನ್ನ ಕಟ್ಟಿದ್ರು ಹರಕೆ ಹೊತ್ಕೊಂಡು. ಸ್ಟ್ಯಾಚ್ಯು ಹತ್ಬೇಕಾದ್ರೆ ನರಸಿಂಹಂದು ಅವತಾರಗಳನ್ನ ಹಾಕಿದ್ದಾರೆ. ಅದನ್ನು ವಿಡಿಯೋ ಮಾಡಿದೆ. ಬಟ್ ಬಿಸಿಲಿಗೆ ಅಷ್ಟು ಚೆನ್ನಾಗಿ ಬಂದಿಲ್ಲ, ಕತ್ಲೆ ಥರ ಬರ್ತಾಯಿತ್ತು. ಒಂದೆರಡು ಮಾತ್ರ ಆಗಿದೆ. ಮೇಲ್ಗಡೆ ಸ್ಟ್ಯಾಚ್ಯು ಹತ್ರ ದೇವ್ರ ದರ್ಶನ ಮಾಡಿಕೊಂಡು, ಬಟ್ ಅಲ್ಲೂ ಫೋಟೋ ಅಲೋ ಇಲ್ಲ ಅಂದರು. ಆದರೂ ಸುಮಾರಾಗಿ ಒಂಚೂರು ಫೋಟೋ ತೊಗೊಂಡು ಬಂದು ನೋಡಿ, ಇದೇ ಅವತಾರಗಳು. ನಾವು ವಾರಗಳಲ್ಲಿ ರಶ್ ಇರುತ್ತೆ ಅಂತ ಬೇರೆ ದಿನ ಹೋದರೆ ಅವತ್ತು ರಶ್ಶೇ ಇತ್ತು. ಬಟ್ ವಾರದಲ್ಲಿ ಹೋದರೆ ನಮಗೆ ಬಸ್ಸು ಜಾಸ್ತಿ ಸಿಗುತ್ತೆ, ಅಲ್ಲೇ ಇಳಿಸುತ್ತೆ. ಬಟ್ ನಾವೀಗ 2-3 ಬಸ್ ಹತ್ತಿದ್ದೋ. ಈಗ ನಾವು ನೆಕ್ಸ್ಟ್ ಅಲ್ಲಿ ಬಂದಿದ್ದು ಬಸವ ಪಾತ್ರ ಬಂದು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಎಲ್ಲರೂ. ಇದಕ್ಕೆ ಅಂತೆ ಬೇರೆ ರೂಮ್ ಇದೆ ಅಲ್ಲಿ, ಅದರೊಳಗಡೆ ಬಸವಪ್ಪ ಇರುತ್ತೆ. ಅಲ್ಲಿ ಬಂದು ನಮಸ್ಕಾರ ಮಾಡ್ಕೊಳ್ಬೇಕು. ಎಲ್ಲ ಕಡೆನೂ ನಮಸ್ಕಾರ ಮಾಡಿಕೊಂಡು ನಾವು ಹೊರಟಿದ್ದು ಪ್ರಸಾದಕ್ಕೆ ಅಂತ. ಈ ಪ್ರಸಾದಕ್ಕೆ ಏನೋ ಹೋಗ್ತಾಯಿದ್ದು, ಎಲ್ಲ ಕಡೆನೂ ಬೋರ್ಡ್ ಹಾಕಿದ್ರು ಪ್ರಸಾದ ಅಂತ. ಸರಿ, ನಾವು ಹೋಗಿ ಊಟ ಮಾಡೋಣ, ಹೇಗಿದ್ರು ಊಟದ ಟೈಮ್ ಆಗಿರುತ್ತೆ ಅಂತ ಹೋದೋ. ತಟ್ಟೆಗಳನ್ನ ನಾವೇ ತೊಳ್ಕೊಂಡು ಹೋದೋ. ಅಷ್ಟೊಂದು ಚೆನ್ನಾಗಿ ತೊಳೆದಿರಲಿಲ್ಲ. ಮೊದಲಿಗೆ ಪ್ರಸಾದ ಅಂತ ಪಾಯಸನೂ ಬೂಂದಿನ ಹಾಕಿದ್ರು. ಅದಾದಮೇಲಂತೂ ಊಟ ಅಷ್ಟು ಚೆನ್ನಾಗಿರಲಿಲ್ಲ. ತುಂಬ ನೀರಂಗಿತ್ತು ಸಾಂಬಾರು, ಮಜ್ಜಿಗೆ ಎಲ್ಲ. ಬಟ್ ಪ್ರಸಾದ ಅಲ್ವಾ ಅಂತ ವೇಸ್ಟ್ ಮಾಡಬಾರ್ದು ಅಂತ ಹಾಗೆ ತಿನ್ಕೊಂಡು ಬಂದು. ಈಗ ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೋ. ಅಷ್ಟರೊಳಗಡೆ ಇನ್ನೊಂದು ಸಲ ವೀಡಿಯೋ ಮಾಡೋಣ ಈ ದೇವಸ್ಥಾನದ್ದು ಅಂತ ಸುತ್ತ ಒಂದು ವೀಡಿಯೋ ಮಾಡ್ತಾಯಿದ್ದೋ. ಸ್ವಲ್ಪ ತುಂಬ ಜನ ಫೋಟೋಸ್ ತೊಗೊಳ್ಳೋರೆಲ್ಲ ಅಲ್ಲೇ ತೊಗೊತಾಯಿದ್ರು. ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ದೇವಸ್ಥಾನ ಸುತ್ತ. ನೋಡಿ ಎಲ್ಲ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇಲ್ಲೊಂದು ಬಸವ ಇದೆ ಸ್ಟ್ಯಾಚ್ಯು. ಇದು ಈ ಸ್ಟ್ಯಾಚ್ಯು ಸುತ್ತಿ ಆಮೇಲೆ ಕಾಯಿ ಕಟ್ಟೋದು ಇಲ್ಲಿನ ರೂಢಿಯಾಗಿತ್ತು. ಆ ಬಸವ ಅಂತೂ ನಿಜವಾದ ಬಸವನ ಥರನೇ ಕಾಣಿಸ್ತಾ ಇತ್ತು, ಅಷ್ಟು ರಿಯಾಲಿಟಿಕ್ ಆಗಿತ್ತು. ಈ ದೇವಸ್ಥಾನದಲ್ಲಿ ಈ ಕಾಯಿ ಕಟ್ಟೋದೇ ತುಂಬ ಪ್ರಸಿದ್ಧಿಯಾಗಿದೆ. ಇಲ್ಲ ಉಪ್ಪು ಹಾಕೋದು, ನಮ್ಮ ಕಷ್ಟ ಎಲ್ಲ ಉಪ್ಪು ಕರ್ಗೋದಂಗೆ ಕರ್ಗೋಗ್ಲಿ ಅಂತ. ಮತ್ತು ಕಾಯಿ ಕಟ್ಟೋದು ಇದು ತುಂಬ ರೂಢಿಯಲ್ಲಿರೋವಂಥ ಪದ್ಧತಿ ಇಲ್ಲಿ.
ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಯ್ತು. ಆ ದೇವಸ್ಥಾನದ ಹೆಸರು ಮುಂದೆ ಹೇಳ್ತೀನಿ. ಇವಾಗ ನಾವು ಬಸ್ಸಿಗೆ ಹೋಗಬೇಕು ಅಂದರೆ ಫಸ್ಟು ಆಟೋದಿಂದ ಸ್ವಲ್ಪ ದೂರ ಹೋಗಬೇಕಾಯಿತು. ಆಟೋದಲ್ಲಿ ಏನು ಸ್ಪೆಷಲ್ ಅಪ್ಪ ಅಂದರೆ ನಾವು ಬ್ಯಾಕ್ ಸೈಡ್ ಕೂತ್ಕೊಂಡಿದ್ದೆ. ಇದು ನಮಗೆ ವಿಶೇಷ, ಬಟ್ ಬೇರೆಯವ್ರಿಗೆ ಅಂತ ಅಲ್ಲ. ನಾವು ಯಾವತ್ತೂ ಜಾಸ್ತಿ ಹಿಂದೆ ಕೂತಿರಲಿಲ್ಲ. ಅದರಲ್ಲೂ ಒಂಥರ ಖುಷಿ ಇತ್ತು. ಹಿಂದೆ ಎಲ್ಲ ಸೀನರಿ ನೋಡಿಕೊಂಡು ನಾವು ಕಾಲೆಲ್ಲ ಅಳ್ಳಾಡಿಸ್ಕೊಂಡು ಈ ಥರ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಬಂದಿದ್ದೆ ವಿದ್ಯಾಚೌಡೇಶ್ವರಿ. ಇದಿರೋದು ಹೊಸದುರ್ಗದ ಹತ್ರ ಇರೋ ಹಂಗ್ರಳ್ಳಿ ಹತ್ರ ಇದೆ. ಬಟ್ ಇಲ್ಲಿಗೂ ಅಷ್ಟೇ ಹೊಸದುರ್ಗ ಇಳಿದು ಮತ್ತೆ ಆಟೋದಿಂದ ಬಂದರೆ ಮಾತ್ರ ದೇವಸ್ಥಾನ ಸಿಕ್ಕುತ್ತೆ. ಡೈರೆಕ್ಟ್ ಬಸ್ ಇಲ್ಲಿ ಯಾವುದೂ ಇರಲಿಲ್ಲ. ಈ ದೇವಸ್ಥಾನ ತುಂಬ ಪ್ರಶಾಂತವಾಗಿತ್ತು, ತುಂಬ ದೊಡ್ಡದಾಗೂ ಇತ್ತು. ಬಟ್ ಒಂಥರ ನೆಮ್ಮದಿ ಇತ್ತು ಈ ದೇವಸ್ಥಾನದೊಳಗಡೆ ಕಾಲಿಡ್ತಿದ್ದಂಗೆ. ಇಲ್ಲಿ ಗಣಪತಿ ದರ್ಶನ ಮಾಡಿಕೊಂಡು ನಾವು ದೇವಸ್ಥಾನದೊಳಗಡೆ ಹೋದೋ. ತುಂಬ ಸೈಲೆಂಟ್ ಆಗಿತ್ತು. ದೇವಸ್ಥಾನ ಅಂದರೆ ಈ ಥರ ಇರಬೇಕು ಅನ್ನೋ ಆಗಿತ್ತು. ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂದರೆ ಗಂಡು ಮಕ್ಕಳು ಪಂಚಶಲ್ಯ ಈ ಥರ ಹಾಕ್ಕೊಂಡು ಹೋಗಬೇಕು. ಪ್ಯಾಂಟ್ ಶರ್ಟ್ ಅಲೋ ಇರಲಿಲ್ಲ. ಆಮೇಲೆ ಹೆಣ್ಮಕ್ಳು ಚೂಡಿದಾರ ಇಲ್ಲ ಅಂದರೂ ಪರವಾಗಿಲ್ಲ, ಅದಕ್ಕೊಂದು ದುಪ್ಪಟ್ಟನಾರು ಹಾಕ್ಕೊಂಡು ಬರಬೇಕು. ಮತ್ತು ಸ್ಯಾರಿ ಹುಟ್ಟಿದರೆ ಆ ಸರ್ಗು ಹೆಗ್ಲ ಮೇಲೆ ಇರಬೇಕು. ಅಂದರೆ ಮೈ ತುಂಬ ಒಸ್ಕೊಂಡಿರೋ ರೀತಿ ಇರಬೇಕು. ಆವಾಗ ದೇವಸ್ಥಾನದೊಳಗಡೆ ಹೋಗಿ ಅಂತ ಹೇಳ್ತಾರೆ. ನಾವು ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆನೂ ದೇವಸ್ಥಾನದ ಹತ್ರ ತುಂಬ ಪ್ರಶಾಂತವಾದ ವಾತಾವರಣ ಇದೆ. ಎಷ್ಟೇ ಕೂತ್ಕೊಂಡ್ರು ಒಳ್ಳೆ ನೆಮ್ಮದಿ ಇರಬೇಕು, ಆ ಥರ ಒಂದು ವಾತಾವರಣವನ್ನು ಈ ದೇವಸ್ಥಾನ ಕಲ್ಪಿಸ್ತಾ ಇದೆ. ನೋಡಿ, ದೇವ್ರ ದರ್ಶನ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂದರೆ ಇಲ್ಲೇನು ವೀಡಿಯೋ ತೆಗಿಬೇಡಿ ಅಂತಲೂ ಹೇಳಲಿಲ್ಲ. ತುಂಬ ಚೆನ್ನಾಗಿ ಇತ್ತು ದೇವ್ರ ದರ್ಶನ. ಝೂಮ್ ಹಾಕಿ ಸ್ವಲ್ಪ ತೆಗೆದು ಅಲಂಕಾರನೂ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ವಿಶೇಷತೆ ಏನಂದರೆ ಈಗ ಅವ್ರನ್ನ ಅದು ಬಿದ್ರಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ರಿ, ಎಲ್ಲೇ ನೋಡ್ರಿ ನೀವು ಇಲ್ಲೇ ನೋಡಿ 4 ದೀಪ ಕಾಣ್ತಾರೆ. ಸ್ಟೇಟ್ ಅವರು 4 ದೀಪ ಕಾಣ್ತಾರೆ. ಸೈಡಿಂದ 4 ದೀಪ ಕಾಣಿಸ್ತಿದೆ. ಅಲ್ಲಿ 5 ದೀಪ ಅದ ಒಳಗಡೆ ಹೋಗೋದು ಅದಕ್ಕೆ. ಮತ್ತು ಇದು ಸೇರ್ಸ್ 5 ದೀಪ ಎಂಟ್ರೆನ್ಸ್ದು ಒಳಗಡೆನೇ 5 ದೀಪ ಅದ. ಎಲ್ಲಿ ಗೊತ್ತಾ, ನಾ ಹೇಳ್ತೀನಿ ಕೇಳ್ರಿ, ನಿಮಗೆ ನಾ ನೀಟಾಗಿ ಹೇಳ್ತೀನಿ. ಇನ್ನೊಂದು ಬೇಕಾದ್ರೆ ಹೋಗಿ ಬರ್ಬೋದು. ನಾ ಹೇಳಿದ್ರೆ ಮೊದಲು ನೀಟಾಗಿ ಕೇಳ್ರಿ. ಅಲ್ಲಿ ರಜ್ಜೆ ಕೂತಲ್ಲ, ಅಲ್ಲಿಂದ ಸ್ವಲ್ಪ ಹಿಂಗೆ ಇನ್ಕಿ ನೋಡ್ಬೇಕು. 4ರ ಮೇಲೆ ಇನ್ನೊಂದು ದೀಪ ಐತಿ. ಹಾಂ ಬಂದೆ 5 ದೀಪ. 5 ದೀಪ ಜೊತೆ ಯಾವ್ದಾರು 5 ದೇವ್ರನ್ನ ನೋಡ್ಬೇಕು ಅಲ್ಲಿ. 5 ದೇವ್ರು ಅಂತಂದ್ರೆ ಅಲ್ಲಿ ಪೂರ ಒಳಗಡೆ ಐತಲ್ಲ ಒಂದು ಶ್ರೀಚಕ್ರ ಐತಿ. ಶ್ರೀಚಕ್ರ ಮುಂದೆ ಯಂತ್ರ ದೇವತೆ ಐತೆ. ಈ ಕಡೆ ಮುಂದೆ ಬಂದ್ರೆ ತಾಯಿ ಮುಕುಟ ಐತೆ, ಅದು ಶಿವಲಿಂಗಕ್ಕೆ ಹಾಕ್ಯಾರ. ತಾಯಿದಾರೆ ಅದು, ತಾಯಿ ಮಾಡಿಸಿದ ಮುಕುಟನ ಗೋಡೋದು ಅಲ್ಲಿ ಹಾಕ್ಯಾರ. ಈ ಕಡೆ ಬಂದ್ರೆ ಚಾಮುಂಡೇಶ್ವರಿ ಅದ, ಅಲ್ಲಿ ಆಂಜನೇಯ ಇದು ಬಸವಣ್ಣ ಅದಾನ. ಈ ಕಡೆ ಆಂಜನೇಯ ಸ್ವಾಮಿ ಅದಾನ. ಕಟ್ಟೆಗೆ ಗಂಡ ಬೆರುಂಡ ಐತೆ. ಗಂಡ ಬೆರುಂಡ ಕಟ್ಟೆ ಮೇಲೆ ಶಂಕರಾಚಾರ್ಯ ಕೊಟ್ಟ ಸ್ಫಟಿಕ ಲಿಂಗು ಐತೆ. ಅದೇ ಕಟ್ಟೆ ಸ್ಫಟಿಕ ಲಿಂಗ ಈ ಸೈಡ್ ನೀವು ಬಂದ್ಬಿಟ್ರಲ್ಲಿ ನಿಮಗೆ ಶೃಂಗೇರಿ ಶಾರದಾಂಬೆ ಸಿಗ್ತಾಳಲ್ಲಿ, ತಿರುಪತಿ ವೆಂಕಟರಮಣ ಸಿಗ್ತಾನ, ಪಂಡ್ರಪ್ಪ ವಿಠ್ಠಲ ರುಕ್ಮಿಣಿ ಸಿಗ್ತಾನ, ಅಯೋಧ್ಯ ರಾಮ ಗಣಪತಿ ಆ ಕಟ್ಟೆ ಮೇಲೆ ಅದಾರ ಅವರು. ನಿಮಗೆ ಕಾಣ್ತಾರ. ಈಗ ನೀವು ಮೊದಲು ಕೇಳ್ಕೋರಿ, ಕಂಪ್ಲೀಟ್ ಮಾಡಿದ ನೀವು ಹೋಗ್ರಿ, ನಿಮ್ಗೆ ಎಲ್ಲ ಕಾಣ್ತಾವ. ನಾ ಹೇಳುದಿಲ್ಲ. ಅದು ಅದಾದ್ಮೇಲೆ ಮೇಲೆ ಕಿರೀಟದ ಕಡೆ ಹೋದ್ರೆ ಒಂದು ಸೈಡ್ ಸೂರ್ಯ, ಒಂದು ಸೈಡ್ ಚಂದ್ರ, ಮೇಲೆ ಸುದರ್ಶನ ಚಕ್ರ. ಇಲ್ಲಿ ಕಾಣ್ತಾವ ಸೂರ್ಯ ಚಂದ್ರ. ಈ ಕ್ಷೇತ್ರಕ್ಕೆ ಬಂದ್ಮ್ಯಾಗ ಕೆಳಗಡೆ ಶ್ರೀಚಕ್ರದಿಂದ ಪ್ರಾರಂಭ ಮಾಡಬೇಕು, ಸುದರ್ಶನ ಚಕ್ರವ್ರು ನೋಡಬೇಕು. ನೀವು ನೋಡಿದಾಗ ಮೊದಲು ಯಾವ 5 ದೇವ್ರು ಕಾಣ್ತಾವಲ್ಲ, ಆ 5 ದೇವ್ರ ಸ್ವರೂಪನೇ 5 ದೀಪ. 5 ದೀಪ 5 ದೇವ್ರ ಜೊತೆ ಗಂಡ ಬೆರುಂಡ ನೋಡಿ ನೀವು ಸಂಕಲ್ಪ ಮಾಡ್ಕೊಂಡ್ರೆ ನಿಮ್ಗೆ 21 36 ನಿಮ್ಮ ಕೆಲಸ ಆಗಿಬಿಡುತ್ತೆ. ನೀವು ಏನು ಯಾರನ್ನೂ ಕೇಳಿದ್ರು ಒಂದು ಕೊಡಬೇಕಾಗುತ್ತೆ. ನೀವು ಅಂದ್ಕೊಂಡು ಎಲ್ಲ ಕೆಲಸ ಆಗುತ್ತೆ. ಒಳಗೆ ಹೋಗೋದೇ ಅದಕ್ಕೆ. ಶ್ರೀಚಕ್ರ ನೋಡಿ, ಸುದರ್ಶನ ಚಕ್ರ ನೋಡಿ, ಶ್ರೀಚಕ್ರದ ಹಿಡ್ಕೊಂಡು ಸುದರ್ಶನಕ್ಕೆ ನೀವು ಯಾವುದೋ ನೋಡ್ರಿ. ಮಿನಿಮಮ್ 5 ದೇವ್ರು. 5 ದೇವ್ರು ನೀವು ಮೊದಲು ಯಾವ ನೋಡಿದ್ರೆ 5 ದೇವ್ರ ಸ್ವರೂಪನ 5 ದೀಪ. 5 ದೇವರು 5 ದೀಪ ಜೊತೆ ಗಂಡ ಬೆರುಂಡ ನೋಡಿ ನೀವು ಸಂಕಲ್ಪ ಮಾಡ್ಕೋಬೇಕು. ನೀವು ಏನು ಸಂಕಲ್ಪ ಮಾಡ್ಕೋತಿರಲ್ಲ ಬಾ ಇಮಿಡಿಯೇಟ್ ನಿಮ್ಮ ಕೆಲಸ. ಗಂಡು ಬೇರುಂಡ ಕಳ್ಸದ ಮೇಲಿದೆ ಕೆಳಗಡೆ ಗಂಡ ಬೆರುಂಡ ಯಾರು ಕಟ್ಟೆ ಐತಲ್ಲ, ಆ ಕಟ್ಟೆ ಗಂಡ ಬೆರುಂಡ. ನಾವು ಮತ್ತೊಮ್ಮೆ ಬಂದು ಅವ್ರು ಹೇಳ್ದಂಗೆ 5 ದೀಪ, ಸುದರ್ಶನ ಚಕ್ರ ಎಲ್ಲನೂ ಹೀಗೆ 5 ದೇವ್ರುಗಳ್ನ ನೋಡಿ ಮತ್ತೆ ಪಾದ ನಮಸ್ಕಾರ ಮಾಡಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆಚೆ ಬಂದು. ಹಾಗೆ ಹೊರ್ಗಡೆನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸು. ಈ ದೇವಸ್ಥಾನ ನನಗಂತೂ ತುಂಬಾ ಇಷ್ಟ ಆಯಿತು. ಕೊನೆಗೆ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಇಲ್ಲೂ ಕೂಡ ಒಂದು ಸೆಲ್ಫಿ ತೊಗೊಂಡು ಮನೆ ಕಡೆಗೆ ಹೊರಟು. ದೇವರು ನಿಮಗೂ ಒಳ್ಳೇದು ಮಾಡಲಿ.